ಚಾಟ್ಸ್ ತಿಂದೆ. ಅವರೆಬೇಳೆ ಮಸಾಲೆ ಪುರಿ, ಪಾನಿಪುರಿ ಅಂದರೆ ಯಾವತ್ತೂ ಅವರೆಬೇಳೆಲಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಪ್ರತಿಯೊಂದೂ ಟೇಸ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಭಾಳ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿ ಇದೆ. ಮನೇಲಿ ಅವರೆಕಾಳು ರೊಟ್ಟಿ ಆಗಲಿ ಉಪ್ಪಿಟ್ಟಾಗಲಿ ತಿಂದು ಅಭ್ಯಾಸ ಇದೆ. ಆದರೆ ಇಷ್ಟೊಂದು ವೆರೈಟಿ ಇದೆ ಅಂತ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಅವರೆಕಾಯಿ ದೋಸೆ ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದಿದ್ದೀನಿ, ಚೆನ್ನಾಗಿದೆ ಅದು. ಮ್ಯಾಮ್, ನಾರ್ಮಲ್ ಆಗಿ ನಿಮ್ಮನ್ನು ಎಲ್ಲರೂ ಕೂಡ ಟಿ ವಿ ಸೀರಿಯಲಲ್ಲಿ ನೋಡ್ತಾ ಇರ್ತಾರೆ. ಸೊ ಇವತ್ತು ಅವರೇ ಮೇಳಕ್ಕೆ ಬಂದುಬಿಟ್ಟಿದ್ದೀರಾ. ಸೊ ಏನೇನು ಟೇಸ್ಟ್ ಮಾಡಿದ್ರಿ, ಹೇಗಿದೆ? ತುಂಬಾ ಎಂಜಾಯ್ ಮಾಡಿದೆ. ಇನ್ಫ್ಯಾಕ್ಟ್ ಇದು ಫಸ್ಟ್ ಟೈಮ್ ನಾನು ಅವರೆಬೇಳೆ ಮೇಳಕ್ಕೆ ಬಂದಿದ್ದು. ಅಂದರೆ ಕೇಳಿದ್ದೆ ಸುಮಾರಷ್ಟು ಬೆಂಗಳೂರಲ್ಲಿ ಈ ಥರ ನಡೆಯುತ್ತೆ ಅಂತ. ಬಟ್ ಇವತ್ತು ಬಿಡುವಿದ್ದರಿಂದ ಬಿಡುವು ಮಾಡ್ಕೊಂಡು ಬಂದೆ. ತುಂಬಾ ಖುಷಿ ಆಗ್ತಿದೆ. ಮನೇಲಿ ಅವರೆಕಾಳು ರೊಟ್ಟಿ ಆಗಲಿ ಉಪ್ಪಿಟ್ಟಾಗಲಿ ತಿಂದು ಅಭ್ಯಾಸ ಇದೆ. ಆದರೆ ಇಷ್ಟೊಂದು ವೆರೈಟಿ ಇದೆ ಅಂತ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಬೋಂಡಾ ಆಗಲಿ ಏನೇನೋ ಡಿಫ್ರೆಂಟ್, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ವೆರೈಟೀಸ್ ಇದೆ ಇಲ್ಲಿ. ಸೊ ಸುಮಾರು ವೆರೈಟೀಸ್ ಟ್ರೈ ಮಾಡಿದೆ. ಆದಷ್ಟು ತುಂಬಾ ಇಷ್ಟ ಆಯಿತು. ನೀವು ಅಷ್ಟೇ ಖಂಡಿತವಾಗ್ಲೂ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಬಂದು ಒಂದ್ಸಲ ಟೇಸ್ಟ್ ಮಾಡಿ ಹೋಗಿ. ಯಾಕಂದರೆ ವರ್ಷಕ್ಕೊಮ್ಮೆ ಮಾತ್ರ ಬರೋದು ಈ ಮೇಳ. ಸೊ ಖಂಡಿತವಾಗ್ಲೂ ಇಲ್ಲಿ ಬರ್ಬೋದು. ಒಂದು ಒಳ್ಳೆ ವಿಸಿಟ್. ನೀವು ನಿಮ್ಮ ಫ್ರೀ ಟೈಮಲ್ಲಿ ಅವರೆಬೇಳೆ ಮೇಳದಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರಿ? ಅದು ಅಲ್ಲದೆ ಈ ಬಾರಿ ಸ್ವೀಟ್ಸ್ ಸ್ಪೆಷಲ್ಲು. ಸೊ ಸ್ವೀಟ್ಸ್ನ ತಿಂದು ನೋಡಿದ್ರಾ, ಹೇಗಿತ್ತು ಟೇಸ್ಟ್? ಜಾಮೂನ್ ತಿಂದೆ, ತುಂಬಾ ಚೆನ್ನಾಗಿತ್ತು. ಸ್ವೀಟ್ಸ್ಗಿನ್ನ ಜಾಸ್ತಿ ನಾನು ಇದು ತಿಂದೆ, ಚಾಟ್ಸ್ ತಿಂದೆ. ಅವರೆಬೇಳೆ ಮಸಾಲೆ ಪುರಿ, ಪಾನಿಪುರಿ ಅಂದರೆ ಯಾವತ್ತೂ ಅವರೆಬೇಳೆಲಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಟೇಸ್ಟ್, ಎಲ್ಲೂ ಈ ಥರದ್ದು ಸಿಗಲ್ಲ. ಸೊ ಹೇಗೆ ಅನಿಸ್ತು? ಚೆನ್ನಾಗಿದೆ. ನಾವು ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ವಿ, ಡಿಫ್ರೆಂಟ್ ಆಗಿತ್ತು ಅದು. ಅದಾದಮೇಲೆ ಜಿಲೇಬಿನೂ ಚೆನ್ನಾಗಿತ್ತು. ಇದೇ ಮೊದಲು ಬಾರಿ ಬಂದಿರೋದಾ ಅಥವಾ ಇದಕ್ಕೆ ಮೊದಲು ಬಂದಿದ್ರಾ? ನಾನು ಫಸ್ಟ್ ಟೈಮ್ ಬಂದಿರೋದು. ಹೇಗೆ ಅನಿಸ್ತಿದೆ? ಆದರೆ ಅವರೆಬೇಳೆ ಮೇಳ ಹೇಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ಅಂದರೆ ಒನ್ ಡೇ ಬಂದರೆ ಫ್ಯಾಮಿಲಿ ಜೊತೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನಿಸ್ತಿದೆಯಾ? ಹೌದು. ಇನ್ನು 10 ಡೇಸ್ ಇರುತ್ತೆ. ಸೊ ಮತ್ತೆ ಬರೋ ಪ್ಲಾನ್ಸ್ ಇದೆಯಾ ನಿಮಗೆ? ಮೇ ಬಿ, ಗೊತ್ತಿಲ್ಲ, ನಾಟ್ ಶ್ಯೂರ್. ಥ್ಯಾಂಕ್ ಯು ಸರ್. ಅವರೆಬೇಳೆ ಮೇಳದಲ್ಲಿದ್ದೀರಾ. ಸೊ ಏನೇನು ಟೇಸ್ಟ್ ಮಾಡಿದ್ರಿ, ಹೇಗಿದೆ? ನಾನು ಅವರೆಬೇಳೆ ಉತ್ಸವಕ್ಕೆ ಬಂದಿರೋದು ಈ ಫಸ್ಟ್ ಟೈಮು. ಸೊ ನಾನು ಇಲ್ಲಿ ಬಂದಾಗ ತುಂಬಾ ಖುಷಿ ಆಯಿತು. ಜನ ನೋಡಿ ಎಷ್ಟು ಟೇಸ್ಟ್ ಮಾಡ್ತಾ ಇದ್ದಾರೆ. ನಾನು ಬರಲೇ ಇಲ್ವಲ್ಲ ಅಂತ ನಾನು ಇವಾಗ ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ನಾನು ಇಲ್ಲಿ ಬಂದು ನಮ್ಮ ಫ್ಯಾಮಿಲಿಯೆಲ್ಲ ಬಂದಿದ್ದೀವಿ. ಓವರಾಲ್ ನಮ್ಮ ಫ್ಯಾಮಿಲಿಯೆಲ್ಲ ಬಂದು ಇಲ್ಲಿ ಟೇಸ್ಟ್ ಮಾಡ್ದು. ಅವರೆಬೇಳೆ ಉಪ್ಪಿಟ್ಟು, ಅವರೆಬೇಳೆ ಸ್ವೀಟು, ಅವರೆಬೇಳೆ ವಡೆ, ಅವರೆಬೇಳೆ ಒಬ್ಬಟ್ಟು, ಅವರೆಬೇಳೆ ಮತ್ತು ಕೋಡ್ಬಳೆ ಪ್ರತಿಯೊಂದೂ ಟೇಸ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಭಾಳ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿ ಇದೆ. ಸೊ ಈ ಬಾರಿ ಸ್ವೀಟ್ಸು ಸ್ಪೆಷಲ್ಲು. ಸೊ ಸ್ವೀಟ್ಸ್ ತಿಂದಿದ್ರಾ, ಹೇಗಿತ್ತು, ಹೇಗೆ ಅನಿಸ್ತು? ಇಲ್ಲ, ಬಹಳ ಚೆನ್ನಾಗಿದೆ ಮೇಡಮ್. ಎಲ್ಲ ಪ್ರತಿಯೊಂದು ಐಟಮನ್ನು ಭಾಳ ಚೆನ್ನಾಗಿದೆ. ಟೇಸ್ಟ್ ಆಯಿತು, ಇಷ್ಟ ಆಯಿತು. ಇಲ್ಲಿಗೆ ಪ್ರತಿ ವರ್ಷವೂ ಬರಬೇಕು ಅಂತ ಇಷ್ಟಪಡ್ತೀನಿ ನಾನು. ಅವರೆಬೇಳೆ ಮೇಳಕ್ಕೆ ಬಂದಿದ್ದೆ ಅಲ್ಲ, ಸೊ ಏನೇನು ಟೇಸ್ಟ್ ಮಾಡಿದೆ? ಅವರೆಕಾಯಿ ದೋಸೆ ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದಿದ್ದೀನಿ, ಚೆನ್ನಾಗಿದೆ ಅದು. ಹೇಗೆ ಅನಿಸ್ತಿದೆ ಅವರೆಬೇಳೆ ಮೇಳ ನೋಡಿದ್ರೆ ನಿನಗೆ? ತುಂಬ ಚೆನ್ನಾಗಿದೆ. ಶಾಪಿಂಗ್ಸ್ಗೂ ಚೆನ್ನಾಗಿದೆ ಎಲ್ಲ. ಏನೇನು ಶಾಪ್ ಮಾಡಿದೆ? ಅಮ್ಮ ಸೀರೆ ಎಲ್ಲ ನೋಡಿದ್ರು, ನಾನು ನೋಡಿದೆ. ನನಗೇನು ನೋಡಲಿಲ್ವಾ? ನಂದು ಥಿಂಗ್ಸ್ ಎಲ್ಲ ನೋಡಿದ್ವಿ, ಸ್ಟೇಷ್ನರೀಸ್ ನೋಡಿದ್ವಿ, ಮತ್ತು ಸ್ಟೇಷ್ನರೀಸ್ ಆ್ಯಂಡ್ ಕಿಚನ್ ಸೆಟ್ಸ್ ಆ ಥರ ತಗೊಂಡ್ವಿ. ಖುಷಿ ಆಯಿತಾ? ಹಾಂ, ಥ್ಯಾಂಕ್ ಯು. ಏನೇನು ಟೇಸ್ಟ್ ಮಾಡಿದೆ ನೀನು? ಅವರೆಕಾಯಿ ರೊಟ್ಟಿ ಮತ್ತು ದೋಸೆ. ಎಂಜಾಯ್ ಮಾಡಿದೆ ಇವತ್ತಿನ ಡೇನ? ಫುಲ್. ಹೇಗೆ ಅನಿಸ್ತಿದೆ ಅವರೆಬೇಳೆ ಮೇಳ? ಚೆನ್ನಾಗಿ ಅನಿಸ್ತು. ಬೀಟ್ಲೆಸ್ ಕರ್ನಾಟಕ.